ಅತ್ಯ ನಿನ್ ಮಗ ಸೊಸಿ ಕರೆಯಕತ್ತಾರವ ಹೋಗ್ತೇನ ನಿಮ್ಮ ಮನಿಗ? ಹೂನಪ್ಪ ಹೋಗ್ತೀನಿ. ಆದ್ರೆ ಹೋಗೋದ್ಕಿಂತ ಮುಂಚೆ ನಂದೊಂದು ಕಂಡೀಷನ್ ಐತಲ್ಲ. ಏನ ಕಂಡೀಷನ್ ರೀ? ಅಯ್ಯೋ ಅತ್ಯ ಪಾಪ ನಿನ್ ಸೊಸಿ ನೀ ಹಾಕಿರೋ ಕಂಡೀಷನ್ ಇನ್ನು ಕೇಳೇ ಇಲ್ಲ. ಆಗ್ಲೇನ ಗಾಬಾಗಾಳ್ ನೋಡು. ಇಲ್ಲ ಹಂಗೇನಿಲ್ಲ. ಅಲ್ಲ ನಿಮಗ ನಿಮ್ಮ ಅತ್ತಿ ಮನಿಗ್ ಬರೋದ್ ಬೇಕೋ ಅಥವಾ ಆಕಿನ ಆಸ್ತಿ? ಇಲ್ಲಿಲ್ಲಪ್ಪ, ನಮಗೇನು ಅವ್ರ ಆಸ್ತಿ ಬೇಡ. ಅವ್ರಷ್ಟು ನಮ್ಮ ಮನೆಗೆ ಬಂದ್ರ ಅಷ್ಟು ಸಾಕು ನಮ್ಗ. ನಿಜವಾಗ್ಲೂ? ಹ್ಞೂ ಮಾವ, ನಮ್ಗೇನು ನಮ್ಮಮ್ಮನ ಆಸ್ತಿ ಬೇಡ. ನಮಗ ನಮ್ಮಮ್ಮ ಬೇಕು. ನಮ್ಮ ಮನ್ಯಾಗ ನಮ್ಮಮ್ಮ ಅಲ್ಲಿ ಇರ್ಲಾರ್ದ್ ನೋಡಿ ನನಗ ಮನ್ಸಿಗೆ ಎಷ್ಟು ಬೇಜಾರಾಗತ್ತೈತಿ ಗೊತ್ತೇನ? ಬೇಕಂದ್ರ ನನ್ನ ಹೆಂಡತಿ ಕೇಳ್ರಿ. ಹೌದಲ್ಲ ಸಾನ, ಹೇಳ ಸ್ವಲ್ಪ. ಹೂನಪ್ಪ, ಹೌದು ಮಾವ. ಅದು ಅತ್ತೆ, ಅದು ನೀವ್ ಇರ್ಲಾರ್ದಕ್ಕ ನಮ್ಮ ಮನಿ ಒಳಗಡೆ ಎಷ್ಟು ಬೇಜಾರಾಗತ್ತೈತಿ ಗೊತ್ತೈತೇನ್ರಿ? ಅಡ್ಗೆ ಮನಿ ಒಳಗೆ ಬಂದ್ರು ನಿಮ್ಮನ್ನ ಮಿಸ್ ಮಾಡ್ಕೊಂತೀವಿ, ಹೊರಗ ಊಟದ ಹಾಲಿಗೆ ಬಂದ್ರು ಮಿಸ್ ಮಾಡ್ಕೊಂತೀವಿ. ನಿಮ್ ರೂಮ್ ಅಂತೂ ಹಂಗ ಹಾಸುರಿ ಆತೈತಿ ನೋಡ್ರಿ. ಅಂದ್ರ ಅದನ್ನೇನ್ ಸ್ವಚ್ಛ ಮಾಡಿಲ್ಲ ನೀವು? ಅಯ್ಯೋ ಹಂಗಲ್ರಿ ಅಣ್ಣ, ಅದು ಅತ್ತೆ ಮನಿ ಒಳಗೆ ಇಲ್ಲಲ್ಲ, ಹಾಗಾಗಿ ನಮ್ಗೆಲ್ಲಾರ್ಗು ಎಷ್ಟು ಬೇಜಾರಾಗತ್ತಿತ್ತು ಗೊತ್ತೇನ್ರಿ? ನಮ್ಮ ಮುಖದಾಗ ಯಾರ ಮುಖದಾಗು ಒಂಚೂರು ಗೆಲುವ ಇಲ್ರಿ. ಬೇಕಾದ್ರೆ ನಮ್ಮ ಮನೆಯವ್ರಿಗೆ ಕೇಳ್ರಿ. ಹೌದ್ ಬಿಡುವ, ನಿಮ್ಮಿಬ್ರು ಮುಖದಾಗ ಗೆಲುವ ಇಲ್ಲ ಕಾಣ ಆತೈತಿ. ಇಲ್ಲ ಈಕಿನ ಏನ್ ಛತ್ರಿ ಅದಾಳಪ್ಪ ಈಕಿ. ಏನವ ನಾನ್ ಇರ್ಲಾರ್ದಕ್ಕ ನಿಮ್ಗ ಮನ್ಯಾಗ ಗೆಲುವ ಇಲ್ದಂಗ ಆಗೈತಾವ? ಹ್ಞೂನ್ರಿ ಅತ್ತಿ, ನೀವು ಖರೆ ಹೇಳಿದ್ರು ಕೇಳ್ತೀರಿ, ಸುಳ್ಳು ಹೇಳಿದ್ರು ಕೇಳ್ತೀರಿ. ನೀವ್ ಇರ್ಲಾರ್ದಕ್ಕ ನಮ್ಮ ಮನಿ ಅನ್ನೋದು ಖಾಲಿ ಹೊಡ್ಯಾಕತ್ ಬಿಟ್ಟೈತ್ರಿ. ನೀವಿದ್ದಾಗ ಆ ಮನಿ ವೈಭೋಗ ನೋಡ್ಬೇಕಿತ್ರಿ. ಈಗಂತ್ರು ಏನೇನು ಇಲ್ರಿ ಅತ್ತಿ. ಹೌದಾ? ಮತ್ತೆ ಮುಂಜಾನೆ ಕೋಟಿ ಬಂದಾಗ ಏನ್ ಹಂಗ ಕಾಣಕತ್ತಿದ್ದಿಲ್ಲಲ್ಲ ನನಗ? ಇಲ್ರಿ ಅಣ್ಣ, ಅದು ಏನಾಗೈತಿ ಅಂದ್ರ ನಾವು ಸುಮ್ನ ಹಂಗ ಮಾಡಿದ್ವಿ. ನಾವು ಖರೇನ ನಮ್ಮ ಅತ್ತಿನ ಬಾಳ ಮಿಸ್ ಮಾಡ್ಕೊಳಕತ್ತಿದ್ವಿ ರೀ. ನಮ್ಮ ಅತ್ತಿ ಇಲ್ಲ ಅಂದ್ರ ಆ ಮನಿ ಐತಲ್ರಿ ಕತ್ಲ ಗವಿರಿ, ಆ ಮನ್ಯಾಗ ಬೆಳಕ ಇಲ್ರಿ. ಹೌದೇನ್ವಾ? ನನಗ ಅನ್ಸಿದ ಮಟ್ಟಿ ಕರೆಂಟ್ ಬಿಲ್ ಕಟ್ಟಿರ್ಲಿಕ್ಕಿಲ್ಲ ನೀವು? ಇಲ್ಲಿಲ್ರಿ, ಕಟ್ಟಿವ್ರಿ. ನಮ್ಮ ಅತ್ತಿ ಇಲ್ಲಲ್ರಿ, ಹಂಗಾಗಿ ಆ ಮನಿ ಒಳಗ ಬೆಳಕ ಇಲ್ದಂಗ ಆಗ್ಬಿಟ್ಟೈತ್ರಿ. ಅಯ್ಯಯ್ಯ ಪಾಪ, ಮೊನ್ನೆ ನನ್ ಮಗ ಅದೆಂತದ ಗಾಡಿ ಕಟ್ಸಕತ್ತಿದ್ನಲ್ಲ, ಮನಿ ಒಳಗ ಬೆಳಕು ಬರ್ಲಾರ್ದಂಗ ಕಟ್ಟಿಸ್ಬಿಟ್ಟಾನ. ಹೆಂಗ ಹೌದಲ್ವಾ? ಏನಿದು ಮುದುಕಿ, ನಾ ಏನ್ ಮಾತಾಡಿದ್ರು ಏನಾರ ಉಲ್ಟಾ ಸಿದನ ಮಾತಾಡತೈತಿ. ಇಲ್ರಿ ಹಂಗೇನಿಲ್ರಿ, ಆ ಗಾಡಿ ಕಟ್ಸ್ಯಾರ್ರಿ, ಆದ್ರೂ ನೀವಿಲ್ಲಲ್ಲ ಹಂಗಾಗಿ ಮನ್ಯಾಗ ಬೆಳಕಿಲ್ರಿ. ಹಂಗ ಮುಂದ ಮತ್ರಿ ಮನಿ ಮಂದಿ ಎಲ್ಲಾ ಕುತ್ಕೊಂಡು ಟಿವಿ ನೋಡ್ತಿದ್ವಿ ರೀ. ನೀವ್ ಇರ್ಲಾರ್ದಕ್ಕ ಟಿವಿನೂ ನೋಡಕತ್ತಿಲ್ರಿ. ಹುಡುಗರಂತ್ರು ನಿಮ್ಮನ್ನ ಬಾಳ್ ನೆನಪು ಮಾಡಾಕತ್ತಾರ್ರಿ. ಅಯ್ಯಯ್ಯ, ನಾ ಹೇಳಿಲ್ಲ ನೀನು ಕರೆಂಟ್ ಬಿಲ್ ಕಟ್ಟಿಲ್ಲ, ಅದ್ರ ಜೊತೆಗ ಈ ಟಿವಿ ಕನೆಕ್ಷನ್ ಅಂತೂ ಹೋಗೇ ಬಿಟ್ಟಿರ್ತೈತಿ. ಕರೆಂಟ್ ಇಲ್ಲ ಅಂತಂದ್ರೆ ಟಿವಿ ಎಲ್ಲಿ ಹತ್ತತಿ? ಹೌದಲ್ಲ ಮಾವ? ಹಂಗಲ್ ಮಾವ, ನಮ್ಮ ಮನ್ಯಾಗ ಕರೆಂಟ್ ಐತಿ, ಕರೆಂಟ್ ಬಿಲ್ ಕಟ್ಟೇವಿ. ಹಂಗಾರ ಕೇಬಲ್ ಬಿಲ್ ಕಟ್ಟಿರ್ಲಿಕ್ಕಿಲ್ಲ. ಹೌದಲ್ಲ ಅಣ್ಣ, ನೀವು ತಪ್ಪು ತಿಳ್ಕೊಬೇಡ್ರಿ. ನಾವು ನಮ್ಮ ಅತ್ತಿನ ಬಾಳ ಮಿಸ್ ಮಾಡ್ಕೊಳತ್ತೀವ್ರಿ. ನೀವು ನಮ್ಮ ಅತ್ತಿನ ಮನಿ ಕಳ್ಸಿಕೊಟ್ಬಿಡ್ರಿ ಸಾಕು. ಅಯ್ಯ ಸುಮ್ನಿರಿ, ಇದು ಎಲ್ಲೆಲ್ಲೇ ಹೊಂಟೈತಿ. ಅತ್ಯ ಅದನ್ನ ಕಂಡೀಷನ್ ಅನ್ನಕತ್ತಿದ್ದಲ್ಲ, ಏನದು ಹೇಳೋನ್ ಸ್ವಲ್ಪ. ಅಯ್ಯೋ ಮೌಶಿ ತಡೀರಿ. ಯಾಕೆ ಸರೋಜಾ, ನೀವು ಕಂಡೀಷನ್ ಹೇಳೋದ್ಕಿಂತ ಮುಂಚೆ ಅವ್ರ ಮನಸ್ನಾಗ ಏನೈತೆ ಅನ್ನೋದು ತಿಳ್ಕೊಬೇಕು ನಾನು. ಹೌದು ಅಮ್ಮ, ನೀ ಹೇಳಿದ್ ಕರೆನ. ನೀ ಹೇಳಾತಿದ್ ಕರೆಕ್ಟ್ ಆಯ್ತು ತಗೋ. ಹಂಗಂತ್ಯಾ ಸರೋಜಾ? ಅಯ್ಯೋ ಹ್ಞೂನ್ರಿ ಮೌಶಿ, ಮತ್ತೆ ಹೆಂಗ್ ತಿಳ್ಕೊತೀವಾ? ನೀವ್ ಕಡೆಗೆ ಬರ್ರಿ, ನಾ ಮಾತಾಡ್ತೇನೆ. ಸರಿ ಆಯ್ತು ತಗೋ. ಇದೊಂದು ಮುದುಕಿ, ಇದೊಂದು ಬಾಕಿ ಉಳಿದಿತ್ತು ನೋಡು. ಇಷ್ಟೊತ್ತನ ಆ ಮುದುಕಿದ್ ಕೇಳೋದತ್ತ, ಈಗ ಈ ಮುದುಕಿದ್ ಒಳ್ಳೆ ಮುದುಕಿಯರ್ ಸಹವಾಸ ಆತ್ ನೋಡ್ ನಂತಂತ್ರು. ಏನ ಮಗ ಸೊಸೆ ಅಲ್ಲಿಂದ ಇಲ್ಲಿ ಕರ್ಯಾಕ್ ಬಂದಾರ, ಏನೋ ಒಂದ್ ಸ್ವಲ್ಪ ಹ್ಞೂ ಅಂತಂತ ಹೇಳಿ ಬಂದಿದ್ರ, ಏನೋ ಒಂದ್ ಸ್ವಲ್ಪ ಏನಾರ ಇದ್ದಿದ್ರಾಗ ಇರಾಕ ಜಾಗ, ಉಡಾಕ ಅರ್ಬಿ, ತಿನ್ನಾಕ ಉಣ್ಣಾಕ ಕೊಟ್ಟು ಇದ್ದಿದ್ರೊಳಗ ನೋಡ್ಕೊಂತಿದ್ದೆ. ಒಂದ್ ಸ್ವಲ್ಪ ಕೆಲಸ ಮಾಡಿಸ್ಕೊಂಡು ಕೊಡ್ತಿದ್ದೆ. ಈಗ ಈಕಿ ನೋಡ್ತಿರಿ, ಈಕಿ ಬರ್ಲಿ ಮಾಡ್ತೀನಿ. ಅದೇನ ಕಂಡೀಷನ್ ಅನ್ನಕತ್ತಾಳ, ಹಾಕ್ಲಿಕ್ಕಿನ ಕಂಡೀಷನ್ ಏನಪ್ಪ ಸುರಜಾ? ನಾ ಒಂದಿಷ್ಟು ಪ್ರಶ್ನೆ ಕೇಳ್ಬೋದ ಅವ್ರಿಬ್ರಿಗೂ? ಓ ಅಮ್ಮ, ಬಾಬಾ, ಇವ್ರಿಬ್ರಿಗ ನೀ ಕೇಳ್ದೆ ಇನ್ಯಾಕ್ ಕೇಳ್ಬೇಕು? ಹೌದಲ್ಲ, ಇದ್ದ ಜಗದಾಗ ನಮ್ಮ ಅಪ್ಪ ಇದ್ದಿದ್ರ 4 ಬಾರ್ಸಿ ಕೇಳ್ತಿದ್ದ. ಈಗ ನಮ್ಮ ಅಪ್ಪ ಇಲ್ಲ, ನೀ ಅದಿ ಬಾ. ಹೌದಲ್ಲ, ಮತ್ತ ಬಾರ್ಪ ಈ ಕಡೆ. ಏನ್ಪಾ ಪ್ರಕಾಶ, ಆರಾಮದಿಯಾ? ಹ್ಞೂ ಅತ್ತ, ನಾನು ಆರಾಮದೀನಿ. ಮತ್ತ ಏನವಾ ಹುಡುಗಿ, ನೀ ಹೆಂಗ ಆರಾಮದಿಯಾವ? ಅಯ್ಯೋ ನಾನು ಏನು ಆರಾಮಿಲ್ಲ ನೋಡ್ರಿ. ನಮ್ಮ ಅತ್ತೆ ಇಲ್ಲಿ ಬಂದಾವಾಗಿಂದ ಒಂಚೂರು ಆರಾಮಿಲ್ಲ. ಆರಾಮರ ಹೆಂಗಿರ್ತೈತೆ ಹೌದಲ್ಲ? ನಿಮ್ಮ ಅತ್ತಿ ಮನ್ಯಾಗಿದ್ದಾಗ ಎಲ್ಲಾ ಕೆಲಸ ಮಾಡ್ಕೊಡ್ತಿದ್ಲ, ಈಗ ಕೀಲಿಗೆ ಬಂದ್ಬಿಟ್ಟಾಳಲ್ಲ ಪಾಪ, ಇಷ್ಟು ಕೆಲಸ ನಿನ್ ಮೇಲೆ ಬಿದ್ದೈತೆ ಹೌದಲ್ಲ? ಹಂಗ ಕೇಳ ಸರೋಜಾ. ಇಲ್ರಿ, ನಮ್ಮ ಅತ್ತಿ ಕಡೆ ನಾ ಏನು ಕೆಲಸ ಮಾಡಿಸ್ಕೊಂತಿದ್ದಿಲ್ರಿ, ಬೇಕಂದ್ರೆ ಕೇಳ್ರಿ. ಅಯ್ಯೋ ಹೌದ್ ಬಿಡವಾ, ಆಕಿ ಹೇಳಾಳ ಒಂದ್ ಕಡ್ಡಿ ಎತ್ತ ಕೊಡ್ತಿದ್ದಿಲ್ಲ ಅಂತ ಬಿಡು ನೀನು. ಅಮ್ಮ ಜಲ್ದಿ ಮಾತಾಡಮ್ಮ ಅವ್ರ ಜೊತೆಗೇನು. ಅದು ನೀವು ಇಬ್ರು ಈಗ ಬಂದಿರಲ್ಲ, ಖರೇನ ನಿಮ್ಮ ಅವನ್ನ ಮನಿ ಕರ್ಕೊಂಡು ಹೋಗಿ ಬಂದಿರ್ನ? ಹ್ಞೂ ಅತ್ತೆ, ನಾನು ನಿಜವಾಗ್ಲೂ ನಮ್ಮ ಅಮ್ಮನ್ನ ಮನಿ ಕರ್ಕೊಂಡು ಹೋಗಕ್ ಬಂದಿನಿ. ಹೌದೇನಪ್ಪ? ನಿನಗ ನಿಮ್ಮ ಅಮ್ಮನ ಮೇಲೆ ಬಾಳ ಪ್ರೀತಿ ಇದ್ದಂಗೆ ಕಾಣ್ತೈತಿ ಹೌದಲ್ಲ? ಅಯ್ಯೋ ಯಾಕತ್ಯ, ಇರಂಗಿಲ್ಲನ? ಎಷ್ಟ ಅಂದ್ರು ನನ್ನ ಹೆತ್ತ ತಾಯಿ ಆಕಿ, ಆಕಿನ ಮೇಲೆ ನಾ ಪ್ರೀತಿ ಇಡದೆ ಇನ್ಯಾರು ಇಡ್ಬೇಕು? ಹೌದಲ್ಲ? ಅದ್ರಾಗ ಬೇರೆ ಅಪ್ಪನೂ ಇಲ್ಲ, ನಾನ ಒಬ್ಬನ್ ಮಗ ಅವನಿಗೆ ಆಕಿಗ. ಮತ್ತೆ ನಾನು ನನ್ನ ಹೆಂಡತಿ ನೋಡ್ಕೊಳ್ದೆ ಇನ್ಯಾರು ನೋಡ್ಕೋಬೇಕು? ಹೌದಲ್ಲ? ಹೌದೇನಪ್ಪ? ಮತ್ತೆ ಪಾಪಕಿಗೆ ಯಾಕೆ ಅಷ್ಟೆಲ್ಲ ಮನ್ಸಿಗೆ ಬೇಜಾರ್ ಮಾಡಿ ಮನೆಯಿಂದ ಹೊರಗೆ ಕಳ್ಸಿದ್ರಿ? ಅತ್ಯ, ಅದು ಹೇಳಿದ್ನಲ್ಲ, ಏನೋ ಒಂದ್ ಸಣ್ಣ ತಪ್ಪಾಗ್ಬಿಡ್ತು. ಅದು ಈಕಿ ಅದಾಳಲ್ಲ ಸಹನಾ, ಅವ್ರ ಅಮ್ಮನ ಮಾತು ಕೇಳ್ಕೊಂಡು ಹಂಗ್ ಮಾಡ್ಬಿಟ್ಲು. ಹೇಳ. ಹೌದ್ರಿ ಆಂಟಿ, ಅದು ನಮ್ಮ ಮನ್ಯಾಗ ನಮ್ಮಮ್ಮ ಅದಾರಲ್ಲ, ನಂಗೆ ಚುಚ್ಕೊಟ್ಬಿಟ್ರು. ಅದು ಡೆಲಿವರಿಗೆ ಹೋಗಿದ್ನಲ್ಲ, ಅವಾಗ ಏನಾರ ಚುಚ್ಕೊಟ್ಬಿಟ್ರು, ಹಂಗಾಗಿ ಹಿಂಗ್ ಮಾಡ್ದೆ. ಅತ್ತೆ, ನನ್ ತಪ್ಪಾಯ್ತತೆ. ನೋಡತ್ತೆ,
ಪಾಪ ಎಷ್ಟು ಪಶ್ಚಾತ್ತಾಪ ಪಡಕತ್ತಾಳ ನನ್ನ ಹೆಂಡತಿ. ಹೌದು ಬಿಡಪ್ಪ, ಪಾಪ ಕಣ್ಣಿ ಕಾಣತೈತಿ, ನಿನ್ ಹೆಂಡತಿಗೆ ಬಹಳ ಪಶ್ಚಾತ್ತಾಪ ಆಗೈತಿ. ಹಂಗಾರ ನಾವು ನಮ್ಮ ಅಮ್ಮನ ಮನೆ ಕರ್ಕೊಂಡು ಹೋಗ್ಬೋದಾ? ತಡೀರಪ್ಪ, ಕರ್ಕೊಂಡು ಹೋಗುವಂತ್ರಿ. ಅದಕ್ಕಿಂತ ಮುಂಚೆ ನಿಮ್ಮಮ್ಮ ಏನೋ ಕಂಡೀಷನ್ ಹಾಕ್ತಾನಂದಾಳಲ್ಲ, ಅದನ್ನ ಕೇಳಂಗಿಲ್ಲನ? ಅದಕ್ಕಿಂತ ಮುಂಚೆ ನೀವು ನಾ ಕೇಳೋ ಪ್ರಶ್ನೆಗಳಿಗೆ ಉತ್ತರ ಕೊಡ್ಬೇಕಾಕೈತಿ. ಈ ಅಮ್ಮ ಆಗಳಿಂದ ಕುಯ್ತಾ ಬಿದ್ದೈತಿ, ಜಲ್ದಿ ಜಲ್ದಿ ಕೇಳತ್ಲಾಗ ನಮ್ಮ ಮನಿಗಾರ ಹೋಗಾಕ್ ಬಿಟ್ರ ಹೊಟ್ಟಿ ಬೇರೆ ಹಸಿ ಆಗತೈತಿ, ಊಟನಾರ ಮಾಡಕ್ ಬರ್ತೈತಿ. ಆಯ್ತಾಂಟಿ, ಅದೇನ್ ಕೇಳ್ರಿ. ಅಲ್ವಾ, ನಿನಗ ಕರಿನ ನಿಮ್ಮ ಅತ್ತಿ ಮೇಲೆ ಪ್ರೀತಿ ಐತೆನ? ಹ್ಞೂನ್ರಿ ಆಂಟಿ, ನನ್ಗ ನಮ್ಮ ಅಮ್ಮ ಬೇರೆ ಅಲ್ಲ, ನಮ್ಮ ಅತ್ತಿ ಬೇರೆ ಅಲ್ಲ. ಅಯ್ಯೋ ಬೇಡವಾ, ನಿಮ್ಮ ಅಮ್ಮನ ಜೊತೆಗೆ ನಿಮ್ಮ ಅತ್ತಿನ ಹೋಲಿಸ್ಬೇಡ. ಯಾಕಂದ್ರ ನಿಮ್ಮ ಅಮ್ಮನ ಬುದ್ಧಿ ನೆಟ್ಟಿಗಿಲ್ಲ ಅಂತ ಈಗ ಅಂದಿ ನೀನು, ಏನಾರ ಹೇಳ್ಕೊಟ್ಲ ಅಂತ ಹೇಳಿ. ಆದ್ರೂ ಎಷ್ಟ ಅಂದ್ರು ನನ್ನ ಹೆತ್ತ ತಾಯಿ ಅಲ್ರಿ, ಮನಸ್ನಾಗ ಇದ್ದೇ ಇರ್ತೈತ್ರಿ. ಆಯ್ತು ಬಿಡವಾ, ಹೋಗ್ಲಿ. ಅಂದ್ರ ನಿನ್ನ ತಾಯಿ ಹಂಗ ಇಕ್ಕಿನೋ, ಹೌದಲ್ಲ? ಹ್ಞೂನ್ರಿ. ಮತ್ತೀಗ ನಿಮ್ಮ ಮನ್ಯಾಗ ನಿಮ್ಮ ಅತ್ತಿಗೆ ಅದಕ್ಕೆ ನಿಮ್ಮ ಅಮ್ಮನ ಮನೆಯಿಂದ ಹೊರಗೆ ಹಾಕಕತ್ರ ನೀ ಏನ್ ಮಾಡ್ತಿದಿ? ಅಯ್ಯೋ, ನಮ್ಮ ಅತ್ತಿಗೆ ನಮ್ಮ ಅಮ್ಮನ ಹೊರಗೆ ಹಾಕಿದ್ರೆ ನಾವ್ ಯಾರ ಬಿಡ್ತೇವೇನ್ರಿ? ಅಲ್ವಾ, ಆಸ್ತಿ ಸಲುವಾಗಿ? ಇಲ್ಲಿಲ್ರಿ, ಅವ್ರೇನ್ ಹಂಗ ಮಾಡಂಗಿಲ್ರಿ. ಅಂದ್ರ ಅವ್ರ ಯಾರು ಆಸ್ತಿ ಸಲುವಾಗಿ ನಿಮ್ಮ ಅಮ್ಮನ ನೋಡ್ಕೊಳಕತ್ತಿಲ್ಲ ಅನ್ನೋಂಗಾತ. ಹ್ಞೂನ್ರಿ. ಹಾಗಾರ ಈಗ ನೀವು ಆಸ್ತಿ ಸಲುವಾಗಿ ನಿಮ್ಮ ಅತ್ತಿನ ಮನೆ ಕರ್ಕೊಂಡು ಹೊಂಟಿಲ್ಲ, ಹೌದಲ್ಲ? ಛೆ ಇಲ್ರಿ, ಕರ್ಕೊಂಡು ಹೊಂಟಿದ್ದ ಆಸ್ತಿ ಸಲುವಾಗಿ. ಏನೇನೆಲ್ಲಾ ನಾಟಕ ಮಾಡ್ಬೇಕಾತ್ ನೋಡಿ ಮುದುಕಿ ಸಲುವಾಗಿ, ಹೌದನ್ವಾ? ಸರಿ ಬಿಡ. ಹಾಗಾರ ಪ್ರಕಾಶ, ನಿಮ್ಮ ಅಮ್ಮನ ಮನೆ ಕರ್ಕೊಂಡು ಹೋದ್ಮೇಲೆ ಆಸ್ತಿ ಕೊಡು ಅಂತ ಹೇಳಿ ಬಿಡ್ಸಂಗಿಲ್ಲ, ಹೌದಲ್ಲ? ಇಲ್ಲತ್ಯ. ಸರಿ ಬಿಡಪ್ಪ. ಹಂಗಂದ್ರ ಅಂದ್ರ ನಿಮ್ಮ ಅಮ್ಮನ ಹತ್ರ ಆಸ್ತಿ ಇರ್ಲಿ ಇರ್ದೇ ಇರ್ಲಿ, ನಿಮಗ್ ಒಟ್ಟು ನಿಮ್ಮ ಅಮ್ಮ ಬೇಕು, ಹೌದಲ್ಲ? ಹ್ಞೂನ್ರಿ ಆಂಟಿ, ನನಗ ನಮ್ಮ ಅತ್ತಿ ಬೇಕ್ರಿ. ಒಳ್ಳೇದ್ ಬಿಡವಾ, ಮಗನ್ಕಿಂತ ಜಾಸ್ತಿ ನಿನಗ ನಿಮ್ಮ ಅತ್ತಿ ಮೇಲೆ ಬಾಳ ಪ್ರೀತಿ ಇದ್ದಂಗ ಐತೆ, ಹೌದಲ್ಲ? ಹ್ಞೂನ್ರಿ. ಬೇಕಂದ್ರ ನಮ್ಮ ಅತ್ತಿ ಕಾಲಾಗ್ ತೋರ್ಸ್ಲಿರಿ, ಅದನ್ನ ತಲೆ ಮೇಲೆ ಹೊತ್ಕೊಂಡು ಮೆರಿತೇನ್ರಿ ನಾನು. ಹೋಗ್ಲಿ ಬಿಡವಾ, ನಿನ್ನಂತ ಸೊಸಿನ್ ಪಡಿಬೇಕಂದ್ರ ನಮ್ಮ ಔಷಿ ಬಹಳ ಪುಣ್ಯ ಮಾಡ್ಯಾರ, ಹೌದಲ್ಲೇನ್ರಿ? ಹೌದ್ ನೋಡವಾ, ಖರೇನ. ಹಂಗಾರ ಒಟ್ಟಿಗ ನನಗೆ ಏನ್ ಕ್ಲಿಯರ್ ಆತು ಅಂತ ಅಂದ್ರ, ನಿಮಗ ನಿಮ್ಮ ಅತ್ತಿ ಹತ್ರ ದುಡ್ಡಿಲ್ಲ ಅಂದ್ರೂ ನೀವು ನೋಡ್ಕೊಂತೀರಿ. ಇದೇನ್ ಮುದುಕಿ ಹಗ್ಲಿ ಮುಗ್ಲಿ ದುಡ್ಡಿಲ್ಲ ಅಂದ್ರೂ ನೋಡ್ಕೊಂತೀರಿ, ದುಡ್ಡಿಲ್ಲ ಅಂದ್ರೂ ನೋಡ್ಕೊಂತೀರಿ ಅನ್ನಕತ್ತಾಳಲ್ಲ, ಏನಿರ್ಬೋದು ಈಕಿನ ಹಕೀಕತ್? ಏನು ನಾ ಏನ್ ಕೇಳತ್ತೀನಿ? ಹ್ಞೂನ್ರಿ, ಅವ್ರ ಹತ್ರ ಏನಿಲ್ಲ ಅಂದ್ರೂ ನಾವು ನೋಡ್ಕೊಂತೇವ್ರಿ. ನಮಗ ಅವ್ರು ಹಿರಿಯರಾಗಿ ನಮ್ಮ ಮನ್ಯಾಗಿದ್ರ ಅಷ್ಟ ಸಾಕ್ರಿ. ನೀನೇನಂತಿಪ್ಪ ಪ್ರಕಾಶ? ನಂದು ಅದ ಮತ ಅತ್ಯ. ಸರಿ ಬಿಡಪ್ಪ. ಹಂಗಂದ್ರ ನಾನ್ ಕೇಳೋ ಪ್ರಶ್ನೆ ಎಲ್ಲ ಕೇಳಾತ. ಮತ್ತ ನಾಳೆ ನಿಮ್ಮ ಅಮ್ಮನ ಹತ್ರ ಆಸ್ತಿ ದುಡ್ಡು ಏನು ಕೊಡಂಗಿಲ್ಲ ಅಂತ ಅನ್ಕೂಡ್ಲೆ ಆಕಿನ ಮನೆಯಿಂದ ಹೊರಗೆ ಹಾಕೋಂಗಿಲ್ಲ ಅಲ್ಲ? ಅಂದ್ರ ನಿಮ್ಮಮ್ಮ ಆಸ್ತಿ ಏನು ಕೊಡಂಗಿಲ್ಲ, ನಿಮ್ಗ ರೊಕ್ಕನು ಕೊಡಂಗಿಲ್ಲ ಅಂತಂದ್ರ ಮನಿ ಬಿಟ್ಟು ಮತ್ತೆ ಹೊರಗೆ ಹಾಕಂಗಿಲ್ಲ, ಹೌದಲ್ಲ? ಎದಕ್ ಹೊರಗೆ ಹಾಕಂಗಿಲ್ಲ? ಎಲ್ಲಾ ಆಸ್ತಿ ಬರ್ಸ್ಕೊಂಡ್ ಮೇಲೆ ಹೊರಗೆ ಹಾಕೋದ? ಇಲ್ಲ ಇಲ್ಲ ಅತ್ಯ, ಅಮ್ಮನಂದ್ರ ನಾನು ಏನಪ್ಪ ಇದು, ಏನು ಮಾತಾಡಕ ಗೊತ್ತಾಗಲ್ದಲ್ಲ ನನಗಂತ್ರು. ಏನು ಪ್ರಕಾಶ, ಹೇಳೋ ಬಾಯ್ ಬಿಟ್ಟು. ಅಯ್ಯತ್ಯ, ಅಮ್ಮ ಏನು ಕೊಡಂಗಿಲ್ಲ ಅಂದ್ರೆ ಆಕಿನ್ಯಾಕ ನಾ ಮನಿ ಬಿಟ್ಟು ಹೊರಗೆ ಹಾಕ್ಲಿ? ಎಷ್ಟ ಅಂದ್ರು ಅದು ಆಕಿನ ಮನಿ, ಆಕಿಗೆ ಯಾವಾಗ ಬೇಕು ಅವಾಗ ಇರ್ಬೋದು, ಯಾವಾಗ ಬೇಕು ಅವಾಗ ಹೋಗ್ಬೋದು. ಆಕಿ ಅದನ್ನ ಹೇಳಕ ಕೇಳಕ ನಾವ್ ಯಾರು, ಹೌದಲ್ಲ? ಒಪ್ಪದೆ ಬಿಡಪ್ಪ ಈ ಮಾತನ್ನ. ಸರಿ ಬಿಡಪ್ಪ. ಮೌಶಿ, ನಿಮ್ ಮಗಗೂ ಸೊಸಿಗೂ ನಿಮ್ಮ ಆಸ್ತಿದೇನು ಮ್ಯಾಟ್ರ್ ಇಲ್ಲ ಅಂತ ತಗೋರಿ. ಆತಲತ್ತೆ. ಹಂಗಂದ್ರ ನಿನ್ನ ಹತ್ರ ಏನ್ ಆಸ್ತಿ ಇಸ್ಕೊಳಂಗಿಲ್ಲ ಅಂತ ಅವ್ರು, ನೀ ಏನು ರೊಕ್ಕ ಕೊಟ್ಟಿಲ್ಲ ಅಂದ್ರೆ ಅವ್ರು ನಿನ್ನ ಚಂದ ನೋಡ್ಕೊಂತಾರಂತ. ಅಷ್ಟ ಅಲ್ಲ ನನಗೂ ಬೇಕಾಗಿದ್ದ, ಸಾಕ್ ಬಿಡಂಗಾರ. ನೋಡಪ್ಪ, ನಿಮ್ಮ ಅಮ್ಮನ ನೀವು ಕರ್ಕೊಂಡು ಹೋಗ್ಬೋದು, ಇದಕ್ಕೇನ ನಂದು ಅಭ್ಯಂತರ ಇಲ್ಲ. ಆದ್ರೆ ಅದಕ್ಕಿಂತ ಮುಂಚೆ ನಿಮ್ಮಮ್ಮ ಏನೋ ಒಂದು ಕಂಡೀಷನ್ ಹಾಕ್ತಾಳಂತ ನೋಡ್ರಿ, ಮತ್ತೆ ಅದಕ್ಕೆಲ್ಲ ಒಪ್ಪಿಗೆ ಇದ್ರೆ ಕರ್ಕೊಂಡು ಹೋಗ್ರಿ. ಇಲ್ಲ ಅಂತ ಅಂದ್ರ ಮತ್ತ ಮುಂದಿನ ವ್ಯವಸ್ಥೆ ನಾ ಮಾಡ್ತೇನೆ. ಅಯ್ಯೋ ಮಾವ, ಯಾವ ಕಂಡೀಷನ್ ಬೇಡ, ಏನು ಬೇಡ, ಆಕಿ ಹೆಂಗದಾಳ ಹಂಗ ಕರ್ಕೊಂಡು ಹೋಗ್ತೇನೆ ನಾನು. ನನ್ಗೆ ನಮ್ಮ ಅಮ್ಮ ನನ್ನ ಜೊತೆಗೆ ಬೇಕು. ಆಕಿನ ಯಾವ ಆಸ್ತಿನೂ ಬೇಡ, ದುಡ್ಡು ಬೇಡ, ಒಡವೆ ವಸ್ತ್ರ ಏನು ಬೇಡ. ನೋಡು, ಬೇಡಪ್ಪ, ನನಗ ಮಾತಾಡ್ಬೇಕು ಇದ್ರ ಬಗ್ಗೆ. ಆಮೇಲೆ ಅದೆಲ್ಲ ಫೈನಲ್ ಆದ್ಮೇಲೆ ನಾನು ನಿಮ್ ಜೊತೆಗೆ ಬರಕಿ. ಹೌದಪ್ಪ, ಅತ್ತೆ ಏನ್ ಹೇಳತ್ತಾಳ ಹಂಗ, ಆಕಿ ಹೆಂಗ್ ಹೇಳ್ತಾಳ ಆ ಮಾತಿ ನಿಮ್ಗೆ ಒಪ್ಪಿಗೆ ಇದ್ರ ಆಕಿ ನಿಮ್ ಜೋಡಿ ಬರ್ತಾಳ, ಇಲ್ಲ ಅಂದ್ರೆ ಇಲ್ಲ. ಏನ್ ಸಹನ ಇದು, ಇವ್ರೇನ್ ಇಷ್ಟು ಉದ್ದ ಕೊಯ್ಯಾಕತ್ ಬಿಟ್ಟಾರಲ್ಲ? ರೀ, ಸ್ವಲ್ಪ ಸುಮ್ನಿರ್ರಿ. ನೀ ಎಷ್ಟ್ ಹಂಗ ಕಣ್ಣೀರ್ ಹಾಕಕತ್ತಿದ್ದಿ, ಕಣ್ಣೀರ್ ಒರೆಸ್ಕೋ ಸಾಕು. ಅಯ್ಯೋ, ಅದು ಗ್ಲಿಸರಿನ್ ಪವಾಡ, ಸ್ವಲ್ಪ ಸುಮ್ನಿರ್ರಿ. ಅಯ್ಯೋ, ನನ್ ಮುದ್ದಿನ ಸೊಸಿಯ, ಸಾಕ್ ಬಿಡವ. ನಿನ್ ಕಣ್ಣೀರ್ ಕೋಡಿ ಹರಿದಿದ್ ನೋಡಿ ನನಗ ಸಾಕಾಗೋತು. ಮತ್ತಿ ಮನಿ ಎಲ್ಲ ತುಂಬಿದಿತ್ತು, ಒರ್ಸ್ಕೊಳವ ನಿನ್ ಕಣ್ಣೀರು. ಸ್ವಲ್ಪ ಸುಮ್ನಾಗು, ನೀ ಮಾಡಕತ್ತಿದ್ ನಾಟಕ ಅಂತ ಎಲ್ಲಾರು ಅನ್ಕೊಂತಾರ. ಸ್ವಲ್ಪ ಕಣ್ಣೀರ್ ಒರೆಸ್ಕೋ. ಅತ್ತೆ, ನೀವ್ ಬರ್ತೇನ ಅಂದ್ರಷ್ಟ ನಾನ್ ಕಣ್ಣೀರ್ ಒರೆಸ್ಕೊಂತೀನಿ. ಅಲ್ಲಿವರೆಗೂ ಹಿಂಗಾಳು ಬರ್ತಿರ್ತೈತ್ ನಂಗ. ಅಯ್ಯೋ, ನಾ ಬರ್ತೇನೆ ಅಂತ ಹೇಳೇನಲ್ವಾ, ಇನ್ನು ನನ್ ಕಂಡೀಷನ್ ಕೇಳು, ಆಮೇಲೆ ನೀ ಹೇಳುವಂತಿ, ಆಮೇಲೆ ಮಾತಾಡು. ಆವಾಗ ಕಣ್ಣಾಗ ನೀರ್ ಬರ್ತೈತೋ ಎಲ್ಲಿ ನೀರ್ ಬರ್ತೈತಿ ನೋಡ್ತೇನೆ. ಈ ಮುದುಕಿದು ಪಿಟ್ಟಿಗೆ ಬಾಳ ನಾತು. ಸರಿ ರೀ ಅಮ್ಮ, ಅದು ಏನ್ ಹೇಳ್ಬೇಕು ಹೇಳ್ರಿ ಅತ್ತೆ. ಪ್ರಕಾಶ, ಸಹನಾ, ನೀವು ಖರೇನ ನನಗ ದುಡ್ಡಿನ ವಿಷಯಕ್ಕ ನಿಮ್ಮ ಮನೆ ಕರ್ಕೊಂಡು ಹೊಂಟಿಲ್ಲ, ಹೌದಲ್ಲ? ಇಲ್ರಿ ಅತ್ತೆ. ಸರಿ ಬಿಡವ, ಹಂಗಾರ ನಿಮ್ಗ ದುಡ್ಡಿನ ಅವಶ್ಯಕತೆ ಇಲ್ಲ ಅಂದಂಗಾತ. ಹೌದಮ್ಮ, ನಮಗೇನು ದುಡ್ಡಿನ ಅವಶ್ಯಕತೆ ಇಲ್ಲಪ್ಪ. ನಿಜವಾಗ್ಲು ನಮ್ಗ ಮನ್ಯಾಗ ರಗಡ್ ರೊಕ್ಕ ಬಿದ್ದವು, ಕೊಳ್ಯಾಕತ್ತೈತಿ ಇನ್ನು. ಹೌದ್ರಿ. ಅದು ಅತ್ತೆ, ನಮಗೇನು ದುಡ್ಡು ಬೇಡಪ್ಪ. ನಮ್ಮ ಮನ್ಯಾಗ ಸಿಕ್ಕಾಪಟ್ಟಿ ದುಡ್ಡು ಕೊಳ್ಯಾಕತ್ತೈತಿ. ನಾವ ಇನ್ನು ಯಾರಿಗಾರ ಬಡಬಗ್ರಿಗೆ ಹಂಚ್ಬೇಕಂತ ಹೇಳಿ ಅನ್ಕೊಂಡೇವಿ. ಹೌದೇನವಾ? ಭಾಳ ಅಂದ್ರೆ ಭಾಳ ಚಲೋ ಆತ್. ಹಂಗಾರ ಒಂದ್ ಕೆಲಸ ಮಾಡ್ತೀನಿ. ನನ್ನ ಹೆಸರಿನಾಗ ಏನ್ ಆಸ್ತಿ ಐತಲ್ಲ ಅದಿಷ್ಟಕ್ಕೂ ಅದಿಷ್ಟು ನನ್ನ ಹೆಸರಿಗೆ ಬರಿತೀನಮ್ಮ. ಹಂಗ ಮಾಡ್ಬೇಕಂತ ಅನ್ಕೊಂಡಿದ್ದೆ. ಮತ್ತೆ ನೀವ ನಿಮ್ಮ ಮನ್ಯಾಗ ರಗಡ್ ಬಿದ್ದತಿ ಅಂತ ಅನ್ನಕತ್ತೀರಿ. ಕುಂತ್ರು ಕರಗ್ಲಾರ್ದಷ್ಟು ರೊಕ್ಕ ಐತಿ, ಇಟ್ಟಲ್ಲೇ ಕೊಳ್ಯಾಕತ್ತೈತಿ ಅನ್ನಕತ್ತೀರಿ. ಸುಮ್ನ ಮತ್ತ ನಂದೊಂದು ನಿಮ್ಮ ಹೆಸರಿಗೆ ಬರ್ದು ಅದನ್ನೊಂದಿಷ್ಟು ಯಾಕೆ ಕೊಡಿಸ್ಲಿ, ಹೌದಲ್ಲ? ಸೂರಜ, ಮತ್ತ ನಂದಿಷ್ಟು ಆಸ್ತಿ ಅವ್ರ ಹೆಸರಿಗೆ ಬರ್ಸ್ಬೇಕಂತ ಮಾಡಿದ್ದೆ. ಮತ್ತ ಇವ್ರಿಬ್ರು ಮನ್ಯಾಗ ರಗಡ್ ರೊಕ್ಕ ಐತಿ ಅಂತ ಅನ್ನಕತ್ತಾರಪ್ಪ. ಎಷ್ಟಂದ್ರು ಇಬ್ರು ಕಷ್ಟಪಟ್ಟು ದುಡಿತಾರಲ್ಲ, ಇದ್ರು ಇರ್ಬೋದು ಬಿಡ, ಹೋಗ್ಲಿ. ಹಂಗಾರ ನನ್ನ ಹತ್ತಲ್ಲಿರೋ ಆಸ್ತಿ ರೊಕ್ಕ ಬಂಗಾರ ಎಲ್ಲಾನು ಯಾರಿಗಾರ ಬಡಬಗ್ರಿಗೆ ಹಂಚ್ಬಿಡು. ಅಮ್ಮ, ಏನ್ ಪ್ರಕಾಶ, ನೀನು ಈಗ ಅದನ್ನೇ ಹೇಳ್ಬೇಕಂತ ಮಾಡಿದ್ದಲ್ಲ?
ನನಗ್ ಗೊತ್ತಾಯ್ತು ನನ್ ಮಗನ ಮನಸ್ಸನ್ನ ನಾನು ಬಾಳ ಅರ್ಥ ಮಾಡ್ಕೊಂಡ್ಬಿಟ್ಟೇನಿ. ನಿಂದು ಏನ್ ಅಭ್ಯಂತರ ಇಲ್ಲ ಹೋದಲ್ವಾ ಸಹನಾ? ಅಯ್ಯೋ ಇಷ್ಟೊತ್ತನ ಎಲ್ಲ ದೊಡ್ಡ ದೊಡ್ಡದಾಗ ಮಾತಾಡಿ ಈಗ ಏನಾರ ಹೇಳಿದ್ರೆ ಮತ್ತ ಕೈ ಬಂದಿತ್ತು ಬಾಯಿಗೆ ಬರಂಗಿಲ್ಲ. ನನಗೆ ಬೇಕಿತ್ತಾಯ್ತು, ಹೋಗ್ಲಿ ಬಿಡು. ಈಗ ಸದ್ಯಕ್ಕೆ ಹ್ಞೂ ಅಂತ ಒಪ್ಕೊಂತೇನೆ. ಇವೆಲ್ಲ ನಡೆಯಕ್ಕೆ ಒಂದು ಸ್ವಲ್ಪ ದಿವಸ ಪ್ರೊಸೀಜರ್ ಬೇಕು. ಅಷ್ಟೊಳಗೆ ಈ ಮುದುಕಿ ಕಡೆಯಿಂದ ಎಲ್ಲಾನು ನನ್ನ ಗಂಡನ ಹೆಸರಿಗೆ ನನ್ನ ಹೆಸರಿಗೆ ಮಾಡಿಸ್ಕೊಂಡ್ಬಿಡ್ತೇನೆ. ಏನತ್ತೆ ಅದನವ? ಮತ್ತೆ ಇದಕ್ಕೆಲ್ಲ ನೀನು ಒಪ್ಪಿಗೆ ಆಯ್ತದಲ್ವಾ? ಹ್ಞೂನ್ರಿ ಅಮ್ಮ ಅತ್ತೆ, ನನಗೆಲ್ಲದಕ್ಕೂ ಒಪ್ಪಿಗೆ ಐತ್ರಿ. ನೀವಷ್ಟೇ ಬಂದ್ರೆ ಸಾಕ್ರಿ, ನಮ್ಗೇನು ಒಂದು ಬಿಡಿಗಾಸು ಬೇಡ. ನೋಡ್ಪ ಸೂರಜ, ಮತ್ತೆ ಇವ್ರು ಹಿಂಗೆ ಹೇಳಕತ್ತಾರಪ್ಪ, ಮತ್ತೆ ನಾ ಏನು ಮಾಡ್ಲಿ? ಅತ್ಯ ಮತ್ತ ಮಗ ಸೊಸಿ ಇಷ್ಟೆಲ್ಲ ಬಂದು ಕರೆಯಕತ್ತಾರ, ನಿನ್ ಕಡೆಯಿಂದ ಒಂದು ಬಿಡಿಗಾಸು ಬ್ಯಾಡ ಅನ್ನಕತ್ತಾರ, ಮತ್ತ ನಿನ್ನ ಚಂದಗಿನೂ ನೋಡ್ಕೊಂತೇನಂತ ಅನ್ನಕತ್ತಾರ. ಆತ್ ಬಿಡಂಗಾರ ಹೋಗು. ಆದ್ರ ಏನಪ್ಪ ಅದಿಷ್ಟನ್ನು ಮತ್ತೆ ನೀನು ಯಾರ್ಯಾರಿಗ ಹಂಚ್ಬೇಕಂತಲ್ಲ ಬಡಬಗ್ರಿಗ. ಸುಮ್ಮನೆ ಒಂದು ಕೆಲಸ ಮಾಡ್ಬಿಡು, ಎಲ್ಲಾರ ಒಂದಿಷ್ಟು ಆಸ್ತಿನ ಅನಾಥಾಶ್ರಮ ಕೊಡು, ಮತ್ತೊಂದಿಷ್ಟು ಆಸ್ತಿನ ವೃದ್ಧಾಶ್ರಮಕ್ಕೆ ಕೊಟ್ಬಿಡು. ಹೌದಪ್ಪ, ವೃದ್ಧಾಶ್ರಮಕ್ಕೂ ಮೊದಲು ಕೊಡ್ಬೇಕು. ಹಂಗಾರ ಅದೆಲ್ಲಾ ಪ್ರೊಸೀಜರ್ ಮುಗಿಸಿ ಹೋಗುವಂತಿ ತಗೋ ನಿಮ್ಮ ಮನಿಗ. ಏನು ಎಲ್ಲ ಪ್ರೊಸೀಜರ್ ಮುಗಿಸಿ ನಮ್ಮ ಮನೆಗೆ ಕಳ್ಸಕತ್ತೀರಾ? ಆಮೇಲೆ ಎದಕ್ಕೆ ಬರ್ತಾರೆ ಇವ್ರು? ಈಗ ಆದ್ರೆ ಏನಾರು ಉಪಯೋಗ ಐತಿ, ಆಮೇಲೆ ಬಂದು ಏನ್ ಮಾಡೋದು? ಮತ್ತೆ ಹೆಂಗಪ್ಪ ಪ್ರಕಾಶ, ನಿಮ್ಮ ಮಾವ ಮತ್ತದೆಲ್ಲ ಮುಗಿಸೇ ಹೋಗನಕತ್ತಾನ? ಅಮ್ಮ ಹೌದಪ್ಪ, ಅಲ್ಲಿವರೆಗೂ ನೀವು ನಿಮ್ಮಂತಲ್ಲಿರೋ ರೊಕ್ಕನು ಬೇಕಂದ್ರೆ ನಿಮ್ಮ ಮಾವು ಹೇಳಿ ಅದನ್ನಿಷ್ಟನ್ನು ಎಲ್ಲಾರ ಹೆಸರಿಗೂ ಬರ್ಸ್ಬಿಡ್ಲೇನ? ಅಂದ್ರೆ ವೃದ್ಧಾಶ್ರಮಕ್ಕೆ ಅನಾಥಾಶ್ರಮಕ್ಕೆಲ್ಲ ಬರ್ದು ಕೊಡ್ತೀರ್ನ? ಇದೇನಿದೆ, ನಾವು ಇವ್ರ ಆಸ್ತಿ ಕೇಳಕ್ ಬಂದ್ರ ಇವ್ರು ನಮ್ಮಂತಲ್ಲಿ ಇದ್ದಿದ್ದನ್ನು ಕಸ್ಕೊಳಕ್ ನೋಡತ್ತಾರಲ್ಲ ಅತ್ತೆ. ಅದು ಈಗ ಸದ್ಯಕ್ಕ ನಮ್ದು ವಿಚಾರ ಹಂಗೇನಿಲ್ರಿ. ಅಲ್ಲ ಹುಡುಗಿ, ಈಗ ನೀನ ಹೇಳ್ದಲ್ಲೇನ? ಅದು ಅಮ್ಮ ಆಕಿ ಹೇಳಿದ್ಲು ಕರೆ, ಆದ್ರ ಮತ್ತೆ ನೀನ ಎಲ್ಲ ಕೊಡಾಕತ್ಮೇಲೆ ನಮ್ಗ ಸಮ ಆಕಿ ತಗೋ. ಮತ್ತಿನ್ನೇನು ಹೌದಲ್ಲ, ಸುಮ್ಮನೆ ಬಾಯಿ ಮುಚ್ಕೊಂಡು ನಿಲ್ಲಕ್ ಬರ್ತಿತ್ತಿಲ್ಲ ನಿನಗ. ಅಮ್ಮ ಆಯ್ತಮ್ಮ, ನೀವು ಹೆಂಗ ಅನಿಸುತ್ತ ನೋಡ ಹಂಗ ಮಾಡ್ರಿ. ಮಾವ ಅಮ್ಮನ ಕಡೆ ಏನ್ ಮಾಡಿಸ್ಬೇಕು ಅನ್ನೋ ಪ್ರೊಸೀಜರ್ ಎಲ್ಲಾ ಮುಗಿಸಿ ಆಮೇಲೆ ಬೇಕಂದ್ರೆ ನಮ್ಮ ಮನೆಗೆ ಕಳ್ಸು. ಮತ್ತ ಅದು ಅಮ್ಮಗ ಬರಕ್ ಇಷ್ಟ ಐತೆ ಅಂತ ಅಂದ್ರ ಬರ್ಲಿ, ಬೇಡಾತು ಬೇಕಂದ್ರೆ ಇಲ್ಲೇ ಇರ್ಲಿ ಬಿಡು, ಏನಾಗಂಗಿಲ್ಲ. ಯಾಕಪ್ಪ ಇಷ್ಟೊತ್ತನ ನಿಮ್ಮಮ್ಮ ನಿಮ್ಮ ಮನಿ ಬೆಳಕು ಅದು ಇದು ಅಂತಂದೇಳಿ ಏನೋ ಅನ್ನಕತ್ತಿದ್ರಿ? ಅಯ್ಯೋ ಮಾವ, ಅಮ್ಮ ಏನು ಆಸೆ ಪಟ್ಟಾಳ ಅದು ನೆರವೇರಿಸಬೇಕಾಗಿದ್ದು ಮಗನ ಕರ್ತವ್ಯ ಅಲ್ಲ. ಆಕಿಗೆ ಗೆಲ್ಬೇಕಲ್ಲಿ ಬರ್ಲಿ ಬಿಡು. ಅಲ್ಲಿ ಇರ್ತಾಳಂದ್ರ ಅಲ್ಲಿರ್ಲಿ, ಇಲ್ಲಿ ಇರ್ತಾಳಂದ್ರ ಇಲ್ಲಿರ್ಲಿ. ಹೌದಲ್ಲ ನಮ್ಮ? ಆಯ್ತು ಬಿಡಪ್ಪ, ಹಂಗಾಗ್ಲಿ. ಈ ನನ್ ಗಂಡ ಆತ್ರ ಕೆಟ್ಟವನು, ಎಲ್ಲಾ ಕೆಲಸ ಕೆಡ್ಸಾತಾನ. ಅಯ್ಯ ಯಾಕವ ಯಾಕಳಕತ್ತಿ? ಅತ್ತೆ, ಅದು ನೀವು ಇಲ್ದೇ ಇರೋ ಮನಿ ಒಳಗೆ ಇರಾಕ ನನಗೆ ಮನ್ಸ ಇಲ್ರಿ, ನೀವು ಬರ್ರಿ. ಅಯ್ಯೋ ಈಗ ಒಪ್ಪಿದೆ ಬಿಡವ, ನೀ ನನ್ನ ಖಾಸ ಸೊಸಿ. ಯಾಕಂದ್ರೆ ಇಷ್ಟೆಲ್ಲ ತಿಳಿದ್ಮೇಲೂ ನಾ ಮನಿಗೆ ಬರ್ಲಿ ಅಂತ ಬಯಸಾಕತ್ತಿಯಲ್ಲ, ನಿಜವಾಗ್ಲೂ ನಿನ್ ಮನಸ್ಸು ಬದಲಾಗತ್ ಬಿಡುವ. ನೀನು ಒಳ್ಳೆ ಸೊಸಿ ಅಂತ ನಾ ಒಪ್ಕೊಂತೇನೆ. ಅಟ್ಲೀಸ್ಟ್ ಈಗ ಬರ್ತೇನನ್ನ ಮುದುಕಿ. ಸಹನಾ, ಏನಿದು ನಿನ್ ಮಾತು? ರೀ ಸ್ವಲ್ಪ ಸುಮ್ನಿರ್ರಿ, ಅತ್ತೆಗೆ ಮನಿಗೆ ಬಾ ಅಂತ ಹೇಳ್ರಿ. ಬೇಡನಕಿನು ನೀನ, ಬಾ ಅಂತ ಹೇಳಕಿನು ನೀನ. ನಾ ಹೇಳ್ದಷ್ಟು ಮಾಡ್ರಿ ಸಾಕು. ಗೋಗರಿರಿ, ಮನಿಗೆ ಕರೀರಿ, ನಿಂತ ಕಾಲ್ ಮೇಲೆ ಕರ್ಕೊಂಡು ಹೋಗ್ತೇನೆ ಅಂತ ಹೇಳ್ರಿ. ಅಂದ್ರೆ ನಾವೇನಾರ ಮಾಡಕ್ ಚಾನ್ಸ್ ಐತಿ. ಇಲ್ಲ ಅಂತ ಅಂದ್ರೆ ಅಷ್ಟ ಹೊಳ್ಯಾಗ ಹುಣಸಿ ಹಣ್ಣು. ಸರಿ ಬಿಡು, ನೀ ಹೆಂಗ್ ಹೇಳ್ತಿ ಹಂಗ ಮಾಡ್ತೇನೆ. ಅಮ್ಮ ಬಾರಮ್ಮ. ಅಯ್ಯೋ ಈಗರ ನಿನ್ ಇಷ್ಟ ಅಂದಿ. ಮತ್ ಏನ್ ಮಾಡ್ಲಮ್ಮ, ಇಷ್ಟ ಕರೆದ್ರು ನೀ ಬರಾಕ್ ತಯಾರಿಲ್ಲ. ಎಷ್ಟು ಅಂತ ಕರೀಲಿ ನಾನು? ಯಾಕಪ್ಪ ನಿಮ್ ತಾಯಿ ನಿಮ್ ಮನಿ ಕರ್ಯಾಕ ಗೋಗರದು ತಪ್ಪೇನ ಮಾವ? ಅಲ್ಲ ಮಾವ, ಆಗಳಿಂದನೂ ನಾವ್ ಅದನ್ನ ಅನ್ನಕತ್ತೀವಿ, ನೀವ ಏನನ್ನ ಮಾತಾಡತ್ತೀರಿ. ಸರಿ ಬಿಡು ಅಮ್ಮ, ನೀ ಯಾ ಆಸ್ತಿನೂ ಕೊಡದ್ ಬೇಡ, ರೊಕ್ಕನೂ ಕೊಡದ್ ಬೇಡ. ನಮ್ಮ ಮನಿಗ್ ಬಾ, ಈಗಿಂದೀಗ ಬಾ. ಈಗಿಂದೀಗ ಹೆಂಗಾಕೇತದ? ಇಷ್ಟು ಆಸ್ತಿನ ಯಾರು ಕೊಡ್ಬೇಕಂತಾಳ ಅವ್ರಿಗೆಲ್ಲ ಅವ್ರ ಹೆಸರನ್ನ ಬರ್ಕೊಟ್ಟ ಅವಕ್ಕೆಲ್ಲ ಒಪ್ಪಿಸೆ ಮುಂದಿನ ವ್ಯವಸ್ಥೆ ಮಾಡಿನ ನಾನು ಕಳ್ಸೋನು ನಿಮ್ ಮನಿಗ. ಅಮ್ಮ ಅದು ನೀನು ಆಮೇಲೆ ಹೋಗಿ ಬಂದು ಮಾಡ್ಬೋದು, ಈಗ ನಮ್ಮ ಮನಿಗ್ ಬಂದ್ಬಿಡು. ನೀನ್ ಇಲ್ದಂಗ ನಮ್ಮ ಮನ್ಯಾಗ ಇರಕ್ ಆಗ್ವಲ್ದು. ಹೌದು ಅತ್ತೆ, ನೀವ್ ಇಲ್ದಂಗ ನಮ್ಮ ಮನ್ಯಾಗ ಯಾರು ಇರಾಕ ಮನ್ಸ್ ಮಾಡಕತ್ತಿಲ್ಲ. ಅದ್ರಾಗ ಬೇರೆ ನಿಮ್ಮ ಮೊಮ್ಮಕ್ಳು ಎಷ್ಟು ನೆನಪು ಮಾಡಕತ್ತಾರ ಗೊತ್ತೇನ? ಹೌದ್ ಬಿಡವ, ನನ್ನ ಮೊಮ್ಮಕ್ಳಿಗೆ ನಾನು ಬೇಕಾಗೇನಿ. ಮತ್ತ ಅವ್ರ ಸಲುವಾಗಿನಾರ ಬರ್ರಲ್ರಿ. ಆಯ್ತು ಬಿಡಪ್ಪ, ಬರ್ತೇನಂತ ನಡಿ. ಹಂಗಂದ್ರ ಆದ್ರ ಇನ್ನೊಂದ್ 2 ದಿವಸ ತಡದ್ ಬರ್ತೇನೆ ನೋಡು. ಅಮ್ಮ ಏನಮ್ಮ ಇದು? ಹಂಗಲ್ಲಪ್ಪ, ನಮ್ ಸೂರಜನ ಹೆಂಡತಿ ಬಸರದಾಳೀಗ. ಆಕಿನೂ ಇವತ್ತ ನಾಳೆ ನಂಗ ಬರ್ತಾಳ. ಬಂದ್ಲಂದ್ರ ಆಕಿಂದು ಕುಬಸ ಮಾಡ್ತಾರ. ಕುಬಸ ಮುಗಿಸ್ಕೊಂಡಾಕಿನ ಬರ್ತೇನೆ ನೋಡು. ಸರಿ ಬಿಡಮ್ಮ, ನಾವಿನ್ ಬರ್ತೇವೆ ತಗೋ. ಸಹನಾ ಬಾ. ರೀ ನನಗೆ ಗೊತ್ತು ಸಹನಾ, ಅಮ್ಮನ್ ಇಲ್ಲಿ ಬಿಟ್ಟು ಹಾಕತ್ತಿದ್ದಕ್ಕ ನಿನ್ ಮನಸ್ಸಿಲ್ಲ, ಅಲ್ಲೇ ಕರ್ಕೊಂಡು ಹೋಗ್ಬೇಕಂತಂದೇಳಿ ಅನ್ಕೊಂಡ್ ಬಂದಕ್ಕೆ ನೀನು. ನಮ್ಗೇನ್ ಗೊತ್ತು, ನಾನ್ ಅನ್ಕೊಂಡಿದ್ದೆ ಅಮ್ಮಗ ನಮ್ಮ ಮೇಲೆ ಪ್ರೀತಿ ಐತಿ, ನಾವ್ ಕರೆದ್ ಕೂಡ್ಲೆ ಬರ್ತಾಳ ಅಂತ ಹೇಳಿ. ಆದ್ರ ಆಕೀಗ ನಾವಂದ್ರ ಇಷ್ಟ ಇಲ್ಲ ಅಂತ ನನ್ಗೀಗ ಗೊತ್ತಾಗ್ತೋ. ಏನ್ಪಾ ಯಾಕಿಂಗ ನಾತಿದಿ? ಹೌದಮ್ಮ, ನಿನಗೇನು ನಮ್ಮ ಮೇಲೆ ಪ್ರೀತಿ ಇಲ್ಲ. ಇದ್ದಿದ್ರೆ ಇಷ್ಟೊತ್ತಿಗ ಇಷ್ಟೆಲ್ಲಾ ಕರ್ಸ್ಕೊಂತಾನು ಇರ್ಲಿಲ್ಲ. ನಾವ್ ಒಂದೇ ಸಲ ಕರ್ದ್ ಕೂಡ್ಲೆ ಮನಿಗ್ ಬರ್ತಿದ್ದಿ. ಇಷ್ಟೆಲ್ಲಾ ಹೇಳಿಸ್ಕೊಂಡ್ರು ಇನ್ನೂ ಬರಕ್ ತಯಾರಿಲ್ಲ ಅಂದ್ರ ಗೊತ್ತಾತ್ ಬಿಡು, ನಿನಗೇನ್ ನಾವೇನ್ ಬೇಡ. ಅಯ್ಯೋ ನಾನ್ ಅನ್ಬಾರ್ದೇನನ್ನಪ್ಪ. ಆಕಿ ಮದುಂದು ಈಗ ಕುಬಸ ಐತಿ, ಕುಬಸ ಮುಗಿಸ್ತಕಿನ ಬರ್ತೇನಂದೆ. ಅದ್ರಾಗೇನ್ ತಪ್ಪೈತಿ? ಅಷ್ಟಕ್ಕೂ ನಾನು ನನ್ನ ತವ್ರ ಮನಿಗ ಬಾಳ ದಿವಸದ ಮೇಲೆ ಬಂದೇನಿ. ಈಗ ಈ ಹುಡುಗರ್ದು ಮದುವೆ ಆಗೈತಿ, ಮತ್ತ ಅವು ಇವು ಫಂಕ್ಷನ್ ಇರ್ತಾವಪ್ಪ, ಎಲ್ಲಾ ಮುಗಿಸ್ಕೊಂಡ್ ಬರ್ತೇನೆ ತಗೋ. ಹಗ್ಲಿ ಮುಗ್ಲಿ ಏನ್ ಅಡ್ಡಾಡ್ಲಿ? ನನಗೆಲ್ಲ ಗೊತ್ತೈತ್ ತಗೋ ಅಮ್ಮ. ಕರೆಕ್ಟ್, ನನ್ ಗಂಡ ಎಮೋಷನಲಿ ಬ್ಲಾಕ್ ಮೇಲ್ ಮಾಡಾತಾನ. ಮಾಡ್ಲಿ. ನನ್ ಗೊತ್ತಮ್ಮ, ನಿನಗ ನಮ್ ಜೊತೆಗ್ ಬಂದಿರಾಕ್ ಇಷ್ಟ ಇಲ್ಲ, ಅದಕ್ಕೆ ಇಷ್ಟೆಲ್ಲಾ ನಾಟಕ ಮಾಡಾತಿದಿ. ಇರ್ಲಿ ತಗೋ, ಮಗನ್ ಮಾತಿಗ ಸೊಸಿ ಮಾತಿಗ ಬೆಲೆ ಕೊಡಾಕತ್ತಿಲ್ಲ. ನಿನಗೆ ಯಾವಾಗ ಬರ್ಬೇಕು ಅನ್ಸತಿ ಅವಾಗ ಬಾ. ಆದ್ರೆ ಒಂದು ತಿಳ್ಕೊ, ನಮ್ಮಿಬ್ರು ಮನಸ್ಸು ನಿನ್ ಸಲುವಾಗಿ ತುಡಿತಿರ್ತೈತಿ. ನೀನು ರೊಕ್ಕ ತಗೊಂಡು ಬಾ, ಬಿಟ್ಟು ಬಾ. ನಮಗ ಇಬ್ರಿಗೂ ನೀನ್ ಬೇಕು. ಸರಿ ಬಿಡು, ಹೊತ್ತಾಗೈತಿ. ನನ್ಗ ಮತ್ತೆ ಸಹನಾಗ ಹೊಟ್ಟಿ ಬೇರೆ ಬಾಳ ಹಸಿ ಆತೈತಿ. ಹೊರಗೆಲ್ಲಾರ ಉಂಡು ಊರಿಗೆ ಹೋಗ್ತೀವಿ. ಸಹನಾ, ಇನ್ನ ಇಲ್ಲಿ ನಿಲ್ಲೋದ್ರೊಳಗೆ ಉಪಯೋಗ ಇಲ್ಲ, ನಡಿ. ಅದು ಇಲ್ಲ ಇದು ಇಲ್ಲ, ನನಗೆ ಗೊತ್ತೈತಿ ನಿನ್ ಮನ್ಸಿಗೆ ಎಷ್ಟು ಬೇಜಾರಾಗೈತೆ ಅಂತ ಹೇಳಿ. ನಡಿ. ಈಗ ಬರ್ತೀವ, ನಿನ್ನೂ ಇಲ್ಲೇ ಬಿಟ್ಟು ಹೋಗ್ಲಾ? ಸರಿ.
ಅಮ್ಮ ನಿನಗೆ ಯಾವಾಗ ಬರ್ಬೇಕು ಅನಿಸುತ್ತೆ ಅವಾಗ ಬಾ, ಇನ್ಮೇಲೆ ನಾನು ಕರೆಯಕ್ಕೆಲ್ಲ ಬರಂಗಿಲ್ಲ. ಇಲ್ಲಪ್ಪ ಬಂದ ಬಿಡ್ತೀನಿ ಇನ್ನೊಂದ್ 2 ದಿವಸದಾಗ ಅಂದ್ರ ನೋಡ್ತಿರ್ನಿ ಬೇಕಂದ್ರ ಎಲ್ಲಾ ಕೊಟ್ಟು ಬರ್ದದ್ರ ಬರಕ್ ಹೋಗ್ಬೇಡ ಕಾಗೆ ಮುದುಕಿ ಇಲ್ಲೇ ಇರು. ಸಹನಾ ನಡಿ. ಏನೋ ಇದು ಹೋಗೇ ಬಿಟ್ರಲ್ಲ. ಅಯ್ಯೋ ಹೋಗ್ಲಿ ಬಿಡತ್ಯ, ಅವ್ರಿಗೆ ಬೇಕಾಗಿದ್ ನೀನಲ್ಲ, ನಿನ್ ಕಡೆ ಇದ್ದಿದ್ ದುಡ್ಡು. ಅಂದ್ರ ಇನ್ಮೇಲೆ ನಾನು ಇಲ್ಲೇ. ಇಲ್ಲ ಇಲ್ಲ ನೋಡ್ತಿರು, ಇನ್ನೂ ಹಂಗ ಐತದ. ಆಟ ಆಡ್ಸಾಕತ್ತೇನಿ, ಆಡಿಸ್ತೇನಿ. ಅಯ್ಯೋ ಹೋಗ್ಲಿ ಬಿಡಪ್ಪ, ಅವ್ರ ಪಶ್ಚಾತ್ತಾಪ ಪಟ್ಟಂಗ್ ಕಾಣ ಆತೈತಿ. ಪಶ್ಚಾತ್ತಾಪ ಅವ್ರು? ಅಲ್ಲೋ ಸೂರಜ, ನನಗೂ ಹಂಗ ಅನ್ಸಾತೈತ್ಪ. ಏನಮ್ಮ? ಅವ್ರಿಬ್ರಿಗೂ ಕರೆನ ಪಶ್ಚಾತ್ತಾಪ ಆಗೇತ ಅನಿಸತಿ. ಸುಮ್ನ ನೀನ ಭಾಳ ಮುಂದುವರ್ಸಿದೇನ ಅಂತ ಅನ್ಸಾತೈತಿ. ಸುಮ್ನ ಮೌಶಿನ ಅವ್ರ ಮನೆಗೆ ಕಳಿಸ್ಬಿಡ್ಬೇಕಿತ್ತು ನೋಡು. ಅಲ್ಲಮ್ಮ ಒಂದ ಮತ್ತಿಗೆ ನೀವು ಹೆಂಗ ಅವ್ರನ್ನ ನಂಬಾಕತ್ತೀರಿ ಅಂತ ನನಗೆ ಅರ್ಥ ಆಗವಲ್ದು. ಅಲ್ಲಪ್ಪ, ನೀವ ಹೇಳಿದ್ರಲ್ಲ ಅನಾಥಾಶ್ರಮಕ್ಕೆ ಕೊಡ್ತೀನಿ, ವೃದ್ಧಾಶ್ರಮಕ್ಕೆ ಬರ್ದು ಕೊಡ್ತೀನಿ ಅಂತಂದು ಹೇಳಿ. ಅಂತೂ ಮಿಕ್ಕಿನೂ ಅವರು ಮನೆಗೆ ಬಾ ಅಂತ ಕರೆದ್ರು, ಕರ್ಕೊಂಡು ಹೋಗಿ ತಯಾರಿದ್ರು. 1-2 ದಿವಸ ಬಿಟ್ಟು ಬರ್ತಾಳ, ಎಲ್ಲ ಪ್ರೊಸೀಜರ್ ಮುಗಿಸಿ ಕಳಿಸ್ತೀನಿ ಅಂತ ಅಂದಿ. ಆದ್ರೂ ಸಹಿತ ಅದಕ್ಕೂ ತಯಾರಾದ್ರ. ಮತ್ತ ಇದಕ್ಕಿಂತ ಹೆಚ್ಚಿಂದ ಏನ್ ಬೇಕಪ್ಪ? ಅಮ್ಮ ನಿನ್ ಮಗ ಸೂರಜ್ ಅಂತಂದ್ರೆ ಏನಂತ ತಿಳ್ಕೊಂಡಿದಿ? ನನಗೂ ಗೊತ್ತು ನೀ ದಿ ಗ್ರೇಟ್ ಲಾಯರ್ ಅಂತ ಹೇಳಿ. ಹೌದಲ್ಲ? ಆದ್ರೂ ನೀ ಹೆಂಗ ಇಷ್ಟ ಸರಳವಾಗಿ ಅವ್ರನ್ನ ನಂಬಕತ್ತಿಲ್ಲ ಅನ್ನೋದು ನನಗೆ ಅರ್ಥ ಆಗತ್ತಿಲ್ಲ. ಸರಿ, ಹಂಗಂದ್ರ ನಿಮ್ಗ ಈ ವಿಷಯ ಬಾಯ್ ಬಿಡ್ತೀನಿ, ಏನೈತಿ ಹೇಳೇ ಬಿಡ್ತೀನಿ ಕೇಳ್ರಿ. ಅತ್ಯ, ಆಗಲೇ ನಾನು ನೀ ಅಂದಿ ನೋಡು, ಮ್ಯಾಲ ಹೋಗಿ ಮಾತಾಡ್ಸನ್ ಬಾ ಅಂತ ಕರ್ದಿ, ಸ್ವಲ್ಪ ಕೆಲಸ ಐತಿ ಅಂತಂದೇಳಿ ಹೋದೆ. ಅದ ಸುರೇಶನ ಮತ್ತ ರಮ್ಯಾನ ಕರ್ಕೊಂಡ್ ಬರ್ತೇನಂತ ಹೋದಿ. ಆದ್ರ ಅವ್ರಿಬ್ರು ನಿನ್ ಜೊತೆಗೆ ಬರ್ಲಿಲ್ಲ, ಅವರ ಸಪರೇಟ್ ಆಗಿ ಬಂದ್ರ. ಹೌದಲ್ಲ? ಹಾ, ಸಪರೇಟ್ ಆಗಿ ಬರ್ತಾರ. ಮತ್ತ ನಾ ಅವ್ರನ್ನೇನ್ ಕರೆಯಕ್ ಹೋಗಿದ್ದಿಲ್ಲ. ಆದ್ರ ಅವಾಗ ನಿನ್ನ ಮಗ ಸೊಸಿ ಏನೇನ್ ಮಾತಾಡಿದ್ರು ನೋಡು, ಅದಿಷ್ಟು ಇಲ್ಲೇ CC ಕ್ಯಾಮ್ರಾ ಒಳಗ ರೆಕಾರ್ಡ್ ಆಗಿರ್ತೈತಿ. ಹಂಗಾಗಿ ಆ ಡೀಟೇಲ್ಸ್ ನ ನೋಡಕ್ ಹೋಗಿದ್ದೆ. ಹಂಗ ಹೇಳಿದ್ರೆ ನಿನಗ ಅರ್ಥ ಆಗಂಗಿಲ್ಲ. ಬಾಯ್ಲಿ 1 ನಿಮಿಷ. ಅಮ್ಮ ನೀನು ಬಾಯ್ಲಿ. ಅವ್ರಿಬ್ರು ಏನ್ ಮಾತಾಡ್ಯಾರಲ್ಲ ಇಲ್ಲೇ, ಅದಿಷ್ಟು CC ಕ್ಯಾಮ್ರಾ ಒಳಗ ರೆಕಾರ್ಡ್ ಆಗೈತಿ. ಆ CC ಕ್ಯಾಮ್ರಾ ನನ್ ಮೊಬೈಲಿಗ ಕನೆಕ್ಟ್ ಆಗೈತಿ. ಈಗ ನೋಡ್ರಿ 1 ನಿಮಿಷ. ಅಯ್ಯೋಯ್ಯೋ, ಎಂತ ಛತ್ರಿ ಅದಾರೋ ಇಬ್ರು. ಹೌದಲ್ರಿ ಮೋಶಿ, ಅವ್ರಿಬ್ರು ಮಾತಾಡಿದ್ದು ಅತ್ತಿದ್ದು ಕರೆದಿದ್ದು ನೋಡಿದ್ರ ಖರೆನ ಅನ್ಕೊಂಡಿದ್ದೆ ನಾನು. ಈಗ ಗೊತ್ತಾತಾ ನಿನ್ನ ಮಗ ಎಲ್ಲಿದ್ರು ಅವನ್ ತಲೆ ಎಲ್ಲಾ ಕೆಲ್ಸದ ಕಡೆನ ಓಡ್ತಿರ್ತೈತಿ ಅಂತಂತ ಹೇಳಿ? ಹೌದ್ ಬಿಡಪ್ಪ, ಒಪ್ಪತೆ. ಎಲ್ಲಾರು ಅನ್ನೋದ್ ಕೇಳಿದ್ದೆ, ಆದ್ರ ಈ ಪರಿ ಚುರುಕಾಗಿ ಕೆಲಸ ಮಾಡ್ತೆ ಅಂತ ಅನ್ಕೊಂಡಿದ್ದಿಲ್ ಬಿಡು ನನಗ. ನಾನು ಅದಕ್ಕ ಹೇಳೋದು, ನಾ ಏನ್ ಹೇಳ್ತೀನಿ ಸ್ವಲ್ಪ ಕೇಳ್ರಿ ಅಂತ ಹೇಳಿ. ಅತ್ಯ, ಅಯ್ಯೋ ಯಾಕತ್ಯ ಅಷ್ಟ್ ಬೇಜಾರ್ ಮಾಡ್ಕೊಂಡಿ? ಅಂದ್ರ ನನ್ ಮಗ ಸೊಸಿ ನನ್ನ ಅವ್ರ ಮನೆಗೆ ಹೊಳ್ಳಿ ಕರ್ಕೊಂಡು ಹೋಗಲ್ಲ? ಯಾಕೆ ಹೋಗಲ್ಲ? ಕರ್ಕೊಂಡು ಹೋಗ್ತಾರ, ನೀ ಏನು ತಲೆ ಕೆಡಿಸ್ಕೋಬೇಡ. ಇರ್ಲಿ ಬಿಡು, ಅವ್ರಿಗ ನನ್ನ ಆಸ್ತಿನ ಬೇಕಾಗೈತಿ ಅಂದ್ರ ನನ್ನ ಆಸ್ತಿ, ದುಡ್ಡು, ಒಡವೆ, ವಸ್ತ್ರ ಎಲ್ಲ ಅವ್ರ ಹೆಸರಿಗೆ ಬರೆದು ಬಿಡ್ತೀನಿ, ಅವ್ರಿಗೆ ಕೊಡ್ತೀನಿ. ನನಗ ಎಲ್ಲೋ ಒಂದು ಮೂಲ್ಯಾಗ ಒಂದ್ ತುತ್ತು ಕೂಳ್ ಹಾಕಿ ಚಂದ ನೋಡ್ಕೊಂಡ್ರೆ ಸಾಕು, ಅವ್ರ ಜೊತೆನೇ ಇದ್ ಬಿಡ್ತೀನಿ. ಅತ್ಯ, ಇಷ್ಟೆಲ್ಲಾ ಮಾಡಿದ್ಮೇಲೂ ನಿನಗ ಚಂದ ನೋಡ್ಕೊಂತಾರ ಅಂತ ಹೇಳಿ ಏನ್ ಗ್ಯಾರಂಟಿ? ಹೌದಲ್ಲ? ಅಂದ್ರೆ ಮತ್ತ ಅವ್ರು ಮುಂದೇನ್ ಮಾಡ್ಬೇಕಂತೀಯಪ್ಪ ಸೂರಜ? ಅಮ್ಮ ಇನ್ನೊಂದ್ ಸ್ವಲ್ಪ ದಿವಸ ಅತ್ಯ ಇಲ್ಲೇ ಇರ್ಲಿ, ಆಮೇಲೆ ಅವ್ರಿಗೆ ಪಶ್ಚಾತ್ತಾಪ ಅನ್ಸಿ ಬರ್ತಾರ. ಅದಕ್ಕೂ ಏನು ಬಾಳ ದೂರ ಇಲ್ಲ ದಿವ್ಸಗಳು. ಅಂದ್ರೆ ಹಂಗ ನೋಡ್ತಿರು, ಅವ್ರದ್ದೆಲ್ಲಾ ಫೈನಾನ್ಷಿಯಲ್ ಕಂಡೀಷನ್ ನಾನು ತೆಗೆಸ್ ತರಿಸ್ಕೊಂಡೇನಿ. ಎಲ್ಲಾ ನೋಡಿದ್ರೆ ಅವ್ರದ್ದೇನು ಅಷ್ಟು ಹೇಳ್ಕೊಳಂಗಿಲ್ಲ. ಇವತ್ತೆಲ್ಲ ನಾಳೆ ಅತ್ಯನ್ ಕಾಲಿಗೆ ಬಂದ್ ಬೀಳಬೇಕು ಅವ್ರು. ಅಲ್ಲೋ, ನಿಮ್ಮ ಅತ್ತಿ ನೋಡಿದ್ರೆ ಅದು ಯಾರಿಗಾರ ಕೊಡ್ತೇನೆ ಅನ್ನಕತ್ತಾರಲ್ಲ. ಕೊಡ್ತಾಳ, ಕೊಡ್ಲಿ. ಆದ್ರ ನಾನು ಇಷ್ಟನ್ನು ಕೊಡ್ಸಂಗಿಲ್ಲ. ಸ್ವಲ್ಪ ಅಕ್ಕಿನ ಹೆಸರಿಗಂತ ಎತ್ತಿಡಿಸ್ತೇನಿ. ತನ್ನ ಕೈಲಾದಷ್ಟು ಸಹಾಯ ಮಾಡ್ಲಿ. ಅಕ್ಕಿನ ಕೈಗೆ ಎಷ್ಟು ಬೇಕೋ ಅಷ್ಟು ನಾ ಇಟ್ಕೊಳಕ್ ಬಿಡ್ತೇನೆ. ಯಾಕಂತಂದ್ರ ಸಿಟ್ಟಿನ ಕೈಗ ಬುದ್ಧಿ ಕೊಡೋದ್ ಬ್ಯಾಡೀಗ. ಸ್ವಲ್ಪ ಚಂದಗಿ ವ್ಯವಸ್ಥಿತವಾಗಿ ಎಲ್ಲಾ ಪ್ಲಾನ್ ನ ಮಾಡ್ಕೋಬೇಕಾಕೇತಿ. ಒಂದು ಪೋರ್ಷನ್ ಅನಾಥಾಶ್ರಮ ಕೊಡ್ಲಿ, ಆಕಿನ ಆಸ್ತಿ ಒಳಗ ಇನ್ನೊಂದ್ ಸ್ವಲ್ಪ ಪರ್ಸೆಂಟೇಜ್ ವೃದ್ಧಾಶ್ರಮ ಕೊಡ್ಲಿ. ಉಳಿದಿರೋದು 50% ಏನ್ ಮಾಡ್ಲಿ, ತನ್ನ ಹೆಸರಿಗೆ ನಾ ಮಾಡಿಸ್ತೀನಿ. ಅಂದ್ರ ಅತ್ತನ ಹೆಸರಿಗೆ ಮಾಡಿಸ್ತೀನಿ. ಸ್ವಲ್ಪ ಕ್ಯಾಶ್ ಎಲ್ಲ ಐತಿ, ಅದು ಆಕಿನ ಅಕೌಂಟ್ನಾಗ ಇರ್ಲಿ. ನಾಳೆ ಸ್ವಲ್ಪ ಹಾಸ್ಪಿಟಲ್ ಖರ್ಚು ಅದು ಇದು ಅಂತಿದ್ರ ಬರ್ತೈತಿ. ಆಮೇಲೆ ಅವರು ದುಡ್ಡಿನ ಪರಿಸ್ಥಿತಿ ಮಿತಿ ಮೀರ್ತೈತಲ್ಲ ಅವ್ರಿಗ, ಅಂದ್ರ ಫೈನಾನ್ಷಿಯಲ್ ಕಂಡೀಷನ್ ಸರಿ ಇಲ್ಲ ಅವ್ರದ್ದು. ಅವಾಗ ತಾನಾಗಿನ ಬರ್ತಾರ. ಅವಾಗ ಏನ್ ಬಂದೋಬಸ್ತ್ ಮಾಡ್ಬೇಕು ನಾ ಮಾಡ್ತೀನಿ. ಆದ್ರ ಅತ್ಯ, ಅಲ್ಲಿವರೆಗೂ ನೀನು ನಮ್ಮ ಮನ್ಯಾಗ ಇರು. ಯಾವ್ದೋ ಕಾರಣಕ್ಕೂ ಇದು ಯಾವ್ದನ್ನು ನಿನ್ ಮಕ್ಳ ಮುಂದೆ ಹೇಳ್ಬೇಡ. ಇಲ್ಲಿಲ್ಪ, ಆದ್ರ ನನ್ ಮಗ ಸೊಸಿಗ ನನ್ಕಿಂತ ಈ ಹಣದ ಮೇಲೆ ಬಾಳ ವ್ಯಾಮೋಹ ಆಗ್ಬಿಡ್ತಲ್ಲ ಅಂತ ಬೇಜಾರಾಗಕತ್ತೈತಿ. ಅವ್ರಿಗೆ ಈ ಹಣದ ಬೆಲೆ ಏನು ಅಂತ ಹೇಳಿ ಗೊತ್ತಿಲ್ಲ, ಅದಕ್ಕೆ ಹಂಗ ಮಾಡಕತ್ತಾರ. ಒಂದ್ಸಲ ಜೀವನ ಹೊಡ್ತಾ ಕೊಡ್ಲಿ ನೋಡು, ಅವಾಗ ನಿನ್ ಬೆಲೆ ಗೊತ್ತಾಗ್ತದಿ. ಸರಿ ಬಿಡು, ಈಗ ರಾತ್ರಿಗೈತಿ, ಬಾ ಮಕ್ಕೊಳಕ್ ಹೋಗೋಣಂತ. ನಾಳೆ ಬೆಳಗ್ಗೆದ್ದು ಏನ್ ಮಾಡ್ಬೇಕು ನಾ ಮಾಡ್ತೇನೆ. ಈಗ ನೀ ಬೇಜಾರ್ ಮಾಡ್ಕೊಳಕ್ ಹೋಗ್ಬೇಡ ಅಂದಿಲ್ಲ ನೀನು. ಈಗ ನಮ್ಮ ಮದುಂದು ಕುಬ್ಸದ ಬಗ್ಗೆ ಯೋಚನೆ ಮಾಡೋಣ. ಅದು ಫಂಕ್ಷನ್ ಚಂದಾಗ ಆಗ್ಬೇಕು, ನೀ ಬೇಜಾರ್ ಮಾಡ್ಕೊಳಕ್ ಹೋಗ್ಬೇಡ. ಹೌದಪ್ಪ, ಇರ್ಲಿ ಬಿಡು, ನೀವ್ ಅದಿರ್ಲ ನನ್ ಜೊತೆಗ ಸಾಕು. ಮತ್ತೇನ್ ಮಾಡೋದೈತಿ? ನನ್ ಮಗಗ ಸೊಸಿಗ ಆ ದೇವ್ರ ಒಳ್ಳೆ ಬುದ್ಧಿ ಕೊಟ್ರು ಅಂತಂದ್ರ ಅವಾಗ ನೋಡಕ್ ಬರ್ತೈತಿ. ಈಗ ಕೈಯಾಗಿದ್ದಂತ ಖುಷಿ ಬಿಟ್ಟು ಇಲ್ದೇ ಇರೋದ್ರ ಕಡೆ ಯಾಕೆ ನಾನು ಬಾಳ ಯೋಚನೆ ಮಾಡ್ಲಿ? ಇದಪ್ಪ ಮಾತಂದ್ರ. ಬಾ ನಡಿ ಸರೋಜ, ಹೊತ್ತಾಗೈತಿ, ಮಕ್ಕಳನ್ನಂತ ನಡಿ. ಬರ್ರಿ ಮೋಶಿ, ಬೇಜಾರ್ ಮಾಡ್ಕೋಬೇಡ್ರಿ.